ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಕ್ರಮ ಕೈಗೊಳ್ಳಿ. ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ತಹಸೀಲ್ದಾರ್ ಕುಂ ಇ ಅಹಮದ್. ತುರುವೇಕೆರೆ. ಮುಂಬರುವ ಬೇಸಿಗೆಯಲ್ಲಿ ತಾಲೂಕಿನ ಯಾವುದೇ ಗ್ರಾಮಗಳ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಧಿಕಾರಿಗಳು ಈಗಲೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರ್ ಕುಂ ಇ ಅಹಮದ್ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕುಡಿಯುವ ನೀರಿನ ಲಭ್ಯತೆ ಹಾಗೂ ಜಾನುವಾರುಗಳ ಮೇವಿನ ಲಭ್ಯತೆ ಕುರಿತಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿಗಳೊಂದಿಗೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಸಿದ ಅವರು, ಬೇಸಿಗೆಯಲ್ಲಿ ನೀರಿನ ಅಭಾವ ಉಂಟಾಗಬಹುದಾದ ಗ್ರಾಮಗಳನ್ನು ಈಗಲೇ ಗುರುತಿಸಿ ಪಟ್ಟಿ ಮಾಡಿ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಬೇಸಿಗೆಯಲ್ಲಿ ಜನರಿಗೆ ಮಾತ್ರವಲ್ಲದೆ ಜಾನುವಾರುಗಳಿಗೆ ಮೇವು, ಕುಡಿಯುವ ನೀರಿನ ಲಭ್ಯತೆಯ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಬೇಕು. ಬಿಸಿಲಿನ ಝಳ ಹೆಚ್ಚಿರುವುದರಿಂದ ನೀರಿನ ಅಗತ್ಯತೆಯೂ ಅಷ್ಟೇ ಹೆಚ್ಚಿರುತ್ತದೆ. ಯಾವುದೇ ಗ್ರಾಮದಿಂದಲೂ ನೀರಿನ ಕೊರತೆ ಎಂಬ ದೂರು ಬಾರದಂತೆ ಅಧಿಕಾರಿಗಳು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒ ಕಾರ್ಯದರ್ಶಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದರು. ಆನೆಕೆರೆ, ಕಡೇಹಳ್ಳಿ ಕಾವಲ್, ಮುನಿಯೂರು ವಿವೇಕಾನಂದ ನಗರ, ಮಂಗಿಕುಪ್ಪೆ, ಡೊಂಕಿಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಬೋರ್ವೆಲ್ ರಿಪೇರಿ ಅಥವಾ ಹೊಸದಾಗಿ ಬೋರ್ವೆಲ್ ಅಳವಡಿಸಬೇಕಿದೆ. ಮಂಗಿಕುಪ್ಪೆಯಲ್ಲಿ ಮುಂದಿನ ತಿಂಗಳಿನಿಂದಲೇ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ವಿವಿಧ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಸಭೆಯ ಗಮನಕ್ಕೆ ತಂದರು. ತುರುವೇಕೆರೆ ಪಟ್ಟಣಕ್ಕೆ ಸಂಬಂಧಿಸಿದಂತೆ 38 ಬೋರ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಮಲ್ಲಾಘಟ್ಟ ಕೆರೆ ಮೂಲಕ ಪ್ರತಿ ವಾರ್ಡ್ಗೆ ಪ್ರತಿ 5 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಸಭೆಗೆ ಮಾಹಿತಿ ನೀಡಿದರು. ಮೇವು ಲಭ್ಯವಿರುವುದರಿಂದ ಈ ಬಾರಿ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗುವುದಿಲ್ಲ. ಬೀದಿ ನಾಯಿಗಳ ಹಾವಳಿ ತಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಶು ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಶಾಲಾ ಆವರಣದಲ್ಲಿ ಅನುಮತಿ ಇಲ್ಲದೆ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಾಗುತ್ತಿದೆ. ಇದರಿಂದ ಶಾಲೆಯ ಆವರಣ ಕಿರಿದಾಗುತ್ತದೆ. ಶಾಲೆಯ ಆವರಣದಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡುವುದಾದರೆ ಇಲಾಖೆಯ ಅನುಮತಿ ಪಡೆಯಬೇಕು ಹಾಗೂ ಶಾಲಾ ಆವರಣದಲ್ಲಿ ಯಾವುದಾದರೊಂದು ಮೂಲೆಯಲ್ಲಿ ಟ್ಯಾಂಕ್ ನಿರ್ಮಿಸಿದರೆ ಒಳ್ಳೆಯದು. ಶಾಲೆಯ ಕೊಠಡಿಯ ಪಕ್ಕದಲ್ಲಿ ಅಥವಾ ಮೈದಾನದಲ್ಲಿ ನಿರ್ಮಿಸುವುದರಿಂದ ಮುಂದಿನ ದಿನಗಳಲ್ಲಿ ಶಾಲೆಗೆ ಅಗತ್ಯವಿರುವ ಕೊಠಡಿ ನಿರ್ಮಾಣಕ್ಕೆ, ಮಕ್ಕಳಿಗೆ ಆಟವಾಡಲು ಸ್ಥಳ ಸಮಸ್ಯೆ ಆಗುತ್ತದೆ. ಅಲ್ಲದೆ ಟ್ಯಾಂಕ್ ಹಳೆಯದಾದ ನಂತರ ಕುಸಿದು ಬಿದ್ದರೆ ಮಕ್ಕಳ ಜೀವ ಹಾನಿಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಆದೇಶ ಮಾಡಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಸಭೆಗೆ ತಿಳಿಸಿದರು. ಪಟ್ಟಣ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿದ್ದರೆ ಕೂಡಲೇ ಸರಿಪಡಿಸಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸಬೇಕು. ತಾಲೂಕಿನ ಎಲ್ಲೆಡೆ ಚಿರತೆ ಹಾವಳಿ ಹೆಚ್ಚಾಗಿದ್ದು, ಚಿರತೆ ದಾಳಿ ತಡೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿಗಳು ಕಸ ಸಂಗ್ರಹಣಾ ವಾಹನದಲ್ಲಿ ಮೈಕ್ ಮೂಲಕ ಚಿರತೆ ಹಾವಳಿ ಬಗ್ಗೆ ಎಚ್ಚರದಿಂದಿರುವಂತೆ ಹಾಗೂ ಸಹಾಯವಾಣಿ ನಂಬರ್ ನೀಡಿ ಚಿರತೆ ಕಂಡು ಬಂದಲ್ಲಿ ಸಹಾಯವಾಣಿಗೆ ಕರೆ ಮಾಡುವಂತೆ ಹೆಚ್ಚಿನ ಪ್ರಚಾರ ಮಾಡಬೇಕು. ಬೀದಿ ನಾಯಿಗಳಿಂದ ಮಕ್ಕಳು, ಮಹಿಳೆಯರು, ಜನತೆ ತೊಂದರೆ ಅನುಭವಿಸಿದ್ದು, ಈ ಬಗ್ಗೆ ಪಶು ಇಲಾಖೆ ಸೂಕ್ತ ಕ್ರಮ ವಹಿಸಬೇಕು. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ನಾಯಿ ಕಡಿತಕ್ಕೆ ಅಗತ್ಯ ಚಿಕಿತ್ಸೆ ಲಭ್ಯವಿರುವಂತೆ ವೈದ್ಯಾಧಿಕಾರಿಗಳು ನೋಡಿಕೊಳ್ಳಬೇಕೆಂದು ತಹಸೀಲ್ದಾರ್ ಕುಂ ಇ ಅಹಮದ್ ಹಾಗೂ ಇಒ ಅನಂತರಾಜು ಅಧಿಕಾರಿಗಳಿಗೆ ಸೂಚಿಸಿದರು. ಇತರೆ ಇಲಾಖೆಗಳು ಸಹ ಸ್ವಲ್ಪ ಪ್ರಚಾರ ಮಾಡಬಹುದು, ಕರಪತ್ರ ಮಾಡೋದು, ನಾಮದ ಮಾಡಿಸೋದು, ಸೇರಿ ಸ್ವಲ್ಪ ಜಾತ ಮಾಡಿಸಿ ಚಿಂತೆಗಳು ದಾಳಿ ಮಾಡ್ತಾ ಇದ್ದೇವೆ. ಯಾರು 4 ಗಂಟೆ ಮೇಲೆ 5 ಗಂಟೆ ಮೇಲೆ ಹೊರಬೇಡಿ, ಉತ್ತಮ ಇರ್ಬೋದು. ಆಮೇಲೆ ಇಮಿಡಿಯೇಟ್ ಏರ್ಪ್ಲೇನ್ ನಂಬರ್ಗೆ ಏರ್ಪ್ಲೇನ್ ನಂಬರ್ ಕೊಡ್ತಾರೆ. ಸ್ಮಾರ್ಟ್ ಏರ್ಪ್ಲೇನ್ 7907551 ಹೆಲ್ಪ್ಲೈನ್ ಸ್ಪಾನ್ಸರ್ ಇದು. ಚಿಂತೆ ಕಂಡ್ರೆ ಇಮಿಡಿಯೇಟ್ ಇರಬೇಕು. 730 497551 ಈ ನಂಬರು ಸಹ ನೀವು ಹ್ಯಾಂಡಲ್ ಓದಿಸಿ ಎಲ್ಲ ಕಡೆ ಪ್ರಚಾರ ಮಾಡಿ. ನಿಮ್ಮ ಸ್ವಚ್ಛವಾಗಿ ಮೈಸೂರು ಅನೌನ್ಸ್ ಮಾಡಿಸಿ.
ನಾಯಿಗಳು ಹಾಡುಗಳು ಸಲ ಕೆಲವು ಕಡೆ ಮಕ್ಕಳು ಕಡೆಯದು ಇವೆಲ್ಲ ಆಗ್ತವೆ ಅಂತ ಅನಿಮಲ್ಸ್ ಸ್ವಲ್ಪ ಸೆನ್ಸಸ್ ಮಾಡಿ ಏನು ಹೆಸರು ಮಾಡ್ಬೇಕಾಗ್ತದೆ. ಏನು ಮಾಡ್ತೀರಾ ಇವರು ಇಂಜೆಕ್ಷನ್ ತಾಲೂಕು ಮಟ್ಟದಲ್ಲಿ ಒಂದು 12-13 ನಾಯಿ ಆಗಿದೆ ಸರ್. ಬೇರೆ ನಾಯಿ ಸಮಸ್ಯೆ ಆದರೆ ನಾಯಿಗಳು ಹಿಡಿಯೋದು ಅದೆಲ್ಲ ಪಂಚಾಯತಿ ಲೋಕಲ್ ಮಾಡಿ ನಾಯಿಗಳು ಹಿಡಿಯೋದಲ್ಲ ಅದಕ್ಕೆ ಆಗಿದೆ, ಮಾಡ್ತಾ ಇದ್ದಾರಾ? ವ್ಯಾಕ್ಸಿನೇಷನ್ ಆಗಿದೆ. ಅಲ್ಲ ಲಾಸ್ಟ್ ವೀಕಲ್ಲಿ ಇಲ್ಲಿ ಕಿತ್ತೂರು ಪಾಪಗೆಲ್ಲ ಕಚ್ಚಿ ತುಂಬಾ ಸೀರಿಯಸ್ ಆಗಿದೆ. ಇಲ್ಲ ವ್ಯಾಕ್ಸಿನ್ಸ್ ಎಲ್ಲ ಆಗಿದೆ ಸರ್. ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಇನ್ಸ್ಟಿಟ್ಯೂಷನ್ ಡಾಕ್ಸ್ ಅಂತ ಎಲ್ಲಿ ಕೋರ್ಟು ಸ್ಕೂಲ್ಸು ಕಡೆಯಿಂದ ಇದ್ದ ನಾಯಿಗಳಿಗೆ ಅದನ್ನು ನಾವು ಬುಕ್ ಮಾಡಿದ್ವಿ. 12 ನಾಯಿ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸರ್ ತಾವು ಒಂದು ಸ್ವಲ್ಪ ನೋಡಿ ಸರ್, ಒಂದು ಕಮ್ಯುನಿಕೇಟ್ ಮಾಡ್ಕೊಂಡು ಮಾಡಿಸ್ಕೊಡೋಣ. ಹೋಬಳಿ ಮಟ್ಟದಲ್ಲಿ ಊಟಿ ಎಲ್ಲರಲ್ಲಿ ಮಟನ್ ಸ್ಟಾಲ್ಗಳು ಕೋಳಿ ಅಂಗಡಿಗಳು ಕೂಡ ಸ್ವಲ್ಪ ಜಾಸ್ತಿ ಇತ್ತು ನಾಯಿಗಳು. ಅದು ಪಟ್ಟಪಂಚಾಯತಿ ಸಾವಿರ ನಾಯಿಗಳು ಹಿಡಿಯೋಲ್ಲ ನಂಬರ್ ಕೊಟ್ಟರೆ ಅವ್ರು ಕರ್ಸ್ಬಿಟ್ಟು ಪಂಚಾಯತಿಂದ ಒಂದು ಅನಿಮಲ್ಗೆ ಇಷ್ಟು ಅಂತ ಕೊಡಿಸ್ಕೊಳ್ತೀವಿ ಏನು ಇದೆ ಅಂತ. ತಾವು ಅದಕ್ಕೆ ಸರ್ ಅದನ್ನು ಡ್ರೈವ್ ಮಾಡ್ಬೋದು. ಅದೊಂದು ಡ್ರೈವ್ ಮಾಡೋದಂತ ಎಲ್ಲ ಕೂಡ ನಾವು ಮಾಡ್ತೀವಿ ಜನರು. ಅಥವಾ ನೀವೇ ಮಾಡಿದ್ರೆ ನಮ್ಮದು 2 ಸೇರಿ ಇದು ಕಿತ್ತೂರು ಅವ್ರು ಮಾಡಿದ್ದಾರೆ ಸರ್. ಅದು ಆಗಿಲ್ಲ, ಅದು ಹೊಂದಾಣಿಕೆ ಆಗಿಲ್ಲ ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ, ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ನೋಡಿ ನಮ್ದು ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಈಗ ಮಕ್ಕಳು ಈಗ ಅವರು ಜಾಗ ಕೇಳ್ತಾರೆ ಸರ್. ಡಾಕ್ಟರ್ಸ್ ಬರ್ತಾರಲ್ಲ ಅವ್ರಿಗೆ ಆಪರೇಷನ್ ಥಿಯೇಟರ್ ಕೊಡಬೇಕು ಮತ್ತು ನಾಯಿ ಇಟ್ಕೊಳಕ್ಕೆ ಜಾಗ ಕೊಡಬೇಕು. ನಾಯಿಗಳು ಬಂದ ಮೇಲೆ ಅವ್ರು ಊಟ ತಿಂಡಿ ನೋಡ್ಕೊಬೇಕು, ಆಪರೇಷನ್ ಅಂತ ಊಟ ತಿಂಡಿ ನೋಡ್ಬೇಕು. ಈ ಥರ ಪೂರ್ತಿ ಸ್ಟ್ರಕ್ಚರ್ ಬೇಕಾದ್ರೆ ಅವ್ರದ್ದು ಸಿಸ್ಟಮ್ ನಾವು NGO ನಾವು ಅಮೌಂಟ್ ಕೊಡಬೇಕು, ಅವ್ರು ಮಾಡ್ತಾರೆ. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂಜಾ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಸೇರಿದಂತೆ ತಾಲ್ಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತಿ PDO ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಭಾರತ ವೈಭವ ನ್ಯೂಸ್, ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.